ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಒಂದೇ ಒಂದು ಸ್ಟಾಕು ಹೇಗೆ ಒಂದು ಮಲ್ಟಿಪಲ್ ಬಿಸ್ನೆಸ್ ಮಾಡ್ತಾ ಇದೆ ಅನ್ನೋದನ್ನು ನೋಡೋಣ. ತುಂಬ ಇಂಟ್ರೆಸ್ಟಿಂಗ್ ಸ್ಟಾಕ್ ಇದೆ, ಹಾಗೆ ತುಂಬ ವರ್ಷದಿಂದ ಕಂಟಿನ್ಯೂಯಸ್ ಗ್ರೋತ್ ಕೊಡ್ತಾನೆ ಇದೆ. ವಂಡರ್ಫುಲ್ ಬಿಸ್ನೆಸ್ ಇದೆ. ಹೀಗಾಗಿ ಪೂರ್ತಿ ವಿಡಿಯೋ ನೋಡಿ. ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಒಂದು ಪರ್ಫೆಕ್ಟ್ ಮಾಹಿತಿ ಸಿಗುತ್ತೆ, ಇನ್ವೆಸ್ಟ್ಮೆಂಟ್ ಮಾಡಬೇಕವಾ ಬೇಡವಾ ಅನ್ನೋದಕ್ಕೆ. ಹೀಗಾಗಿ ಪೂರ್ತಿ ವಿಡಿಯೋ ನೋಡಿದ ನಂತರ ನಿಮಗೆ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮತ್ತು ಲೈಕ್ ಮಾಡಿ. ನೋಡಿ ಸ್ನೇಹಿತರೆ, ಸ್ಟಾಕ್ ಹೆಸರು ಬಂದ್ಬಿಟ್ಟು SRF ಅಂತೇಳಿ ನೀವೆಲ್ಲ ಕೇಳೇ ಇರ್ತೀರ. ಚಿರಪರಿಚಿತ ಕಂಪ್ನಿ ಇದು SRF. ಇದು ಏನು ಮಾಡುತ್ತೆ ನೋಡಿ, ಸಾಕಷ್ಟು ಕ್ಷೇತ್ರಗಳಲ್ಲಿ ಇದರ ಒಂದು ಕೆಲಸ ಇದೆ. ಪ್ರೊಡಕ್ಷನ್ ಉತ್ಪಾದನೆ ಮಾಡುತ್ತೆ. ಅದರಲ್ಲಿ ಕೆಲವೊಂದಿಷ್ಟುಗಳನ್ನು ಮಾತ್ರ ಹೇಳ್ತೀನಿ ನೋಡಿ. ಫ್ಯಾಬ್ರಿಕ್ಸ್ ಸೆಂಟರ್ನಲ್ಲಿ ಕೆಲಸ ಮಾಡುತ್ತೆ, ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುತ್ತೆ. ಹಾಗೆಯೇ ನೋಡಿ, ಅದಕ್ಕೆ ಸಂಬಂಧಪಟ್ಟಂಥ ಥ್ರೆಡ್ಸ್ಗಳನ್ನು, ಫ್ಯಾಬ್ರಿಕ್ಸಿಗೆ ಸಂಬಂಧಪಟ್ಟಂಥ ಟ್ರೆಕ್ಸು ನೋಡಿ. SRF ಕೋಟೆಡ್ ಫ್ಯಾಬ್ರಿಕ್ಸ್ ಬಿಸ್ನೆಸ್ ಅಂತ ಹೇಳಿದ್ದಾರೆ. SRF ಟೆಕ್ನಿಕಲ್ ಟೆಕ್ಸ್ಟೈಲ್ ಬಿಸ್ನೆಸ್ ಅಂತ ಹೇಳಿದ್ದಾರೆ. ನೋಡಿ ಎಷ್ಟು ವಿಚಿತ್ರವಾಗಿದೆ. ಹಾಗೆ ಕೆಮಿಕಲ್ ಸೆಕ್ಟರ್ಗೆ ಬಂದಂತೆ ವೆರಿ ಫೇಮಸ್ ಇದು ಕಂಪ್ನಿ. ಇದು SRF ಕೆಮಿಕಲ್ ಸೆಗ್ಮೆಂಟ್ನಲ್ಲಂತರೂ ತುಂಬ ಒಂದು ಮುಂಚೂಣಿಯಲ್ಲಿರ್ತಕ್ಕಂಥ ಸ್ಟಾಕ್ ಅಂತ ಹೇಳಿದರೂ ತಪ್ಪಾಗಲ್ಲ. ಯಾಕಂದರೆ ಅದೇ ಥರ ಪರ್ಫಾರ್ಮ್ ಮಾಡ್ತಾಯಿದೆ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ. SRF ನೋಡಿ, ಕ್ಲೋರೋಫಾರ್ಮು ಈ ಥರ ಎಲ್ಲ ಪ್ರೊಡಕ್ಷನ್ಗಳನ್ನು SRF ಕಂಪ್ನಿ ಹೆಸರು ನೋಡಿ. ಕ್ಲೋರೋಫಾರ್ಮ್ ಉತ್ಪಾದನೆ ಮಾಡುತ್ತೆ. ಹಾಗೆ ಮತ್ತು ಮುಂದೆ ನೋಡ್ತಾ ಹೋದರೆ SRF ನೋಡಿ ಟರ್ಪೋಲಿನ್ಸ್ ಉತ್ಪಾದನೆ ಮಾಡುತ್ತೆ. ಟರ್ಪೋಲಿನ್ಸ್ ಎದಕ್ಕೆ ಹಾಕ್ತಾರೆ. ಮತ್ತು ಹಾಗೆ ಕೆಮಿಕಲ್ ಸೆಕ್ಟರ್ನಲ್ಲಿ ನೋಡಿ ಮಿಥಲಿನ್ ಕ್ಲೋರೈಡ್ ಈ ಥರ ಒಂದು ಕೆಮಿಕಲನ್ನು ಉತ್ಪಾದನೆ ಮಾಡುತ್ತೆ ಸ್ನೇಹಿತರೆ. ಹಾಗೆ ಮತ್ತು ನೋಡಿದರೆ ಟರ್ಪೋಲಿನ್ಸ್ ನೋಡಿ, ಟರ್ಪೋಲಿನ್ಸ್ಗಳನ್ನು ಪ್ರೊಡಕ್ಷನ್ ಮಾಡಿಬಿಟ್ಟು ಈ ಥರ ಎಲ್ಲ ಯೂಸೇಜ್ ಆಗ್ತಾ ಇರ್ತವೆ. ಮತ್ತು ಇನ್ನೂ ಡೈವರ್ಸಿಫೈಡ್ ಸ್ಟಾಕ್ ಅಂತ ಹೇಳಿದೆ. ಏನಕ್ಕೆ ಅಂದರೆ ನೋಡಿ, ಇದು ಪರ್ಫ್ಯೂಮ್ಸ್ಗಳನ್ನು ಕೂಡ ಉತ್ಪಾದನೆ ಮಾಡುತ್ತೆ. ಪರ್ಫ್ಯೂಮ್ಸ್, ಟರ್ಪೋಲಿನ್ಸ್ ಪರ್ಫ್ಯೂಮ್ಸ್ ನೋಡಿ ಯಾವ ಥರ ಬಿಸ್ನೆಸ್ ಇದೆ. ಎಲ್ಲಿ ಫ್ಯಾಬ್ರಿಕ್ಸ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದೆ. ಆಮೇಲೆ ಟೆಕ್ನಿಕಲ್ ಯಾವುದು ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದೆ. ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದೆ. ಕ್ಲೋರೋಫಾರ್ಮು, ಮಿಥೈಲ್ ಕ್ಲೋರೈಡು ಈ ಥರ ಎಲ್ಲ ಪ್ರೊಡಕ್ಷನ್ಗಳನ್ನು ಮಾಡ್ತಾಯಿದೆ. ಅದ್ರ ಜೊತೆಗೆ ಪರ್ಫ್ಯೂಮ್ಸ್ಗಳನ್ನು ಕೂಡ ಉತ್ಪಾದನೆ ಮಾಡ್ತಾಯಿದೆ, ಲೇಟೆಸ್ಟ್ ಬ್ರ್ಯಾಂಡೆಡ್ಗಳನ್ನಾಗಿ. ಮತ್ತು ಫ್ಲೋರಾನ್ ಅಂತ ಕೆಮಿಕಲ್ಲು ಈ ಥರದ್ದೆಲ್ಲ. ಹಾಗೆ ಕಿಡ್ಸ್ ಸೆಗ್ಮೆಂಟ್ಗೆ, ಮಕ್ಕಳ ಒಂದು ಸೆಗ್ಮೆಂಟಿಗೆ ಬಂದಾಗ ಮಕ್ಕಳ ಒಂದು ಆಟ ಉಪಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ಸಾಕಷ್ಟು ಪ್ರಾಡಕ್ಟ್ಸ್ಗಳಿವೆ. ನೀವೆಲ್ಲ ನೋಡಿರ್ಬೋದು. ಈ ಥರ ಪ್ರಾಡಕ್ಟ್ಸ್ಗಳನ್ನು ಕೂಡ ಮಕ್ಕಳಿಗೆ ಸಂಬಂಧಪಟ್ಟಂತೆ ಇವನ್ನೆಲ್ಲ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಈ ಥರ ಪ್ರಾಡಕ್ಟ್ಸ್ಗಳನ್ನು SRF ಕೂಡ ಮಾಡ್ತಾ ಇದೆ. ನನಗೂ ಕೂಡ ವಂಡರ್ ಆಯಿತು. ಈ ಥರ ಪ್ರಾಡಕ್ಟ್ಸ್ಗಳನ್ನು ಕೂಡ SRF ಮಾಡ್ತಾಯಿದೆ. ನಾನು ಕೇವಲ ಇದು ಕೆಮಿಕಲ್ ಸೆಗ್ಮೆಂಟ್ನಲ್ಲಿ ಮಾತ್ರ ಕೆಲಸ ಮಾಡ್ತಾಯಿದೆ ಅಂದ್ಕೊಂಡಿದ್ದೆ. ಅದು ತಪ್ಪು. SRF ಒಂದು ಸ್ಟಾಕು ಕಂಪ್ನಿ ಏನಿದೆಯಲ್ಲ, ತುಂಬ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾಯಿದೆ. ಸಾಕಷ್ಟು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾಯಿದೆ. ಬನ್ನಿ, ಅದರ ಇನ್ನಷ್ಟು ಡೀಟೇಲ್ಸ್ ಕೊಡ್ತೀನಿ. ಜೊತೆಗೆ ಅದು ಎಷ್ಟು ರಿಟರ್ನ್ಸ್ ಕೊಟ್ಟಿದೆ, ಯಾವಾಗ ಸ್ಪ್ಲಿಟ್ ಆಯಿತು ಅದನ್ನೆಲ್ಲ ಹೇಳ್ತೀನಿ. ಹಾಗೆಯೇ ವೆರಿ ಇಂಟ್ರೆಸ್ಟಿಂಗ್ ಅಂದರೆ ಅದರ ಚಾರ್ಟ್ ಪ್ಯಾಟ್ರನ್ನು ತುಂಬ ಒಂದು ವಂಡರ್ಫುಲ್ ಚಾರ್ಟ್ ಪ್ಯಾಟ್ರನ್ ಫಾರ್ಮ್ ಆಗಿದೆ. ಬನ್ನಿ ನೋಡೋಣ. ಬನ್ನಿ, SRF ನೋಡಿ ಇವತ್ತಿನ ಶೇರ್ ಬೆಲೆ ಎಷ್ಟಿದೆ? 2305 ರೂಪಾಯಿ ಇವತ್ತಿನ ಶೇರ್ ಬೆಲೆ ಇದೆ ಸ್ನೇಹಿತರೆ. ನೋಡಿ SRF ಏನು ಕೆಲಸ ಮಾಡುತ್ತೆ, ಇದ್ರ ಬಿಸ್ನೆಸ್ಸು ಆಲ್ರೆಡಿ ನಾನು ನಿಮಗೆ ಚಿತ್ರದ ಮುಖಾಂತರ ತೋರಿಸಿದ್ದೀನಿ. ಹಾಗೆ ಕೆಲವೊಂದಿಷ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಚಿಕ್ಕದಾಗಿ. ಫಸ್ಟ್ ಇದ್ರದ್ದು ಇಂಪಾರ್ಟೆಂಟ್ ಏನಂದರೆ ಕೆಮಿಕಲ್ ಬಿಸ್ನೆಸ್ಸು. ಅದರಲ್ಲಿ ವೈಡ್ ರೇಂಜ್ ಆಫ್ ಕೆಮಿಕಲ್ಸ್ ಇದ್ದಾವೆ. ದ ಕೆಮಿಕಲ್ ಬಿಸ್ನೆಸ್ ಆಫ್ ಕಂಪ್ನಿ ಕಾಂಪ್ರೈಸಸ್ ಆಫ್ 2 ಡಿಫರೆನ್ಸ್ ಪ್ರಾಡಕ್ಟ್ ಸೆಗ್ಮೆಂಟ್. ನೋಡಿ, ಒಂದು ಫ್ಲೋರೋ ಕೆಮಿಕಲ್ಸ್ ಅಂತ ಇದೆ. ದ ಫ್ಲೋರೋ ಕೆಮಿಕಲ್ಸ್ ಬಿಸ್ನೆಸ್ ಡಿರೈವ್ಸ್ ದ ರೆವೆನ್ಯೂ ಫ್ರಾಮ್ ದ ಸೇಲ್ ಆಫ್ ರೆಫ್ರಿಜರೆಂಟ್ಸ್, ಫಾರ್ಮಾ, ಪ್ರೊಪೆಲೆಂಟ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ ಕೆಮಿಕಲ್ಸ್. ನೋಡಿ, ಫ್ಲೋರೋ ಕೆಮಿಕಲ್ಸ್ ಅಂತಕ್ಕಂಥ ಒಂದು ಕೆಮಿಕಲನ್ನು ರೆಫ್ರಿಜರೆಂಟ್ ಸೆಗ್ಮೆಂಟ್ನಲ್ಲಿ ಯೂಸ್ ಮಾಡ್ತಾರೆ. ಹಾಗೆ ಫಾರ್ಮಾದಲ್ಲಿ ಯೂಸ್ ಮಾಡ್ತಾರೆ, ಮತ್ತು ಇಂಡಸ್ಟ್ರಿಯಲ್ ಕೂಡ ಯೂಸ್ ಮಾಡ್ತಾರೆ. ಮತ್ತು ಹಾಗೆ ಬಂದರೆ ಸ್ಪೆಷಾಲಿಟಿ ಕೆಮಿಕಲ್ಸ್ ಅಂತಿದೆ. ದ ಸ್ಪೆಷಾಲಿಟಿ ಕೆಮಿಕಲ್ಸ್ ಸೆಗ್ಮೆಂಟ್ ಫೋಕಸಸ್ ಆನ್ ಅಗ್ರೋಕೆಮಿಕಲ್ ಆ್ಯಂಡ್ ಫಾರ್ಮಾಸ್ಯೂಟಿಕಲ್ ಸ್ಪೇಸ್. ನೋಡಿ, ಸ್ಪೆಷಾಲಿಟಿ ಕೆಮಿಕಲನ್ನು ಅಗ್ರೋ ಪ್ರಾಡಕ್ಟ್ಸ್ಗಳಲ್ಲಿ, ಅಗ್ರೋ ಕೆಮಿಕಲ್ಗಳಲ್ಲಿ ಯೂಸ್ ಮಾಡ್ತಾರೆ ಮತ್ತು ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ಕೂಡ ಯೂಸ್ ಮಾಡ್ತಾರೆ. ದ ಬಿಸ್ನೆಸ್ ಹ್ಯಾಡ್ ಎಕ್ಸ್ಪರ್ಟೈಸ್ ಇನ್
fluorination chemistry and is also emerging as a champion in some of the non-fluorinated ಕೆಮಿಸ್ಟ್ರೀಸ್ ಅಂತ ಹೇಳ್ತಿದ್ದಾರೆ. ನೋಡಿ, ಒಂದು ಚಾಂಪಿಯನ್ ಅನ್ನೋತಕ್ಕಂಥ ಒಂದು ಪದ ಯೂಸ್ ಮಾಡಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟೊಂದು ಇಂಪಾರ್ಟೆನ್ಸ್ ಇದೆ ಇದ್ರ ಬಿಸ್ನೆಸ್ಸು ಅಂತ. ರಿಗಾರ್ಡಿಂಗ್ ಫ್ಲೋರೋಕೆಮಿಕಲ್, ರೀಸೆಂಟ್ಲಿ ಇಟ್ ಹ್ಯಾಸ್ ಲಾಂಚ್ಡ್ 6 ನ್ಯೂ ಅಗ್ರೋ ಇಂಟರ್ಮೀಡಿಯೇಟ್ಸ್ ಆ್ಯಂಡ್ 3 ಫಾರ್ಮಾ ಇಂಟರ್ಮೀಡಿಯೇಟ್ಸ್ ಫಾರ್ ಇನ್ಕ್ರೀಸ್ ಇನ್ ರೆವೆನ್ಯೂಸ್. ನೋಡಿ, ಆದಾಯ ಹೆಚ್ಚಳ ಮಾಡ್ಕೊಳ್ಳೋದಕ್ಕೋಸ್ಕರ ಮತ್ತೆ 6 ಪ್ಲ್ಯಾಂಟ್ಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಕೆಮಿಕಲ್ಸ್ ಟೆಕ್ನಾಲಜಿ ಗ್ರೂಪ್ ಅಂತ ಮಾಡಿದ್ದಾರೆ ಸ್ನೇಹಿತರೆ. ಮತ್ತು ಬಂದ್ಬಿಟ್ಟು ಪ್ಯಾಕೇಜಿಂಗ್ ಆ್ಯಂಡ್ ಫಿಲ್ಮ್ ಬಿಸ್ನೆಸ್ನಲ್ಲಿ ಕೂಡ ಇನ್ವಾಲ್ವ್ ಆಗಿದೆ. ದ ಕಂಪ್ನಿ ಪ್ರೊವೈಡ್ಸ್ ಫ್ಲೆಕ್ಸಿಬಲ್ ಪ್ಯಾಕೇಜಿಂಗ್ ಸೊಲ್ಯೂಷನ್ ಟು ಎ ವೈಡ್ ರೇಂಜ್ ಆಫ್ ಅಪ್ಲಿಕೇಶನ್ಸ್ ಫ್ರಾಮ್ ಫುಡ್ ಟು ನಾನ್ ಫುಡ್ ಬೋತ್ ಇನ್ ದ ಕ್ಯಾಟಗರಿ ಆಫ್ FMCG ಆ್ಯಂಡ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್. ಇಟ್ ಹ್ಯಾಸ್ 6 ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಔಟ್ ಆಫ್ which 3 are located in India, 1 each in Thailand, South Africa and Hungary. ನೋಡಿ, ದೇಶದಲ್ಲಿ 3 ಘಟಕಗಳಿವೆ, ಹಾಗೆ ಬೇರೆ ದೇಶಗಳಲ್ಲಿ 3 ಬಿಸ್ನೆಸ್ ಫರ್ಮ್ಸ್ಗಳಿವೆ ರಿಗಾರ್ಡಿಂಗ್ ಪ್ಯಾಕೇಜಿಂಗ್ ಆ್ಯಂಡ್ ಫಿಲ್ಮ್ ಬಿಸ್ನೆಸ್ ಸಂಬಂಧಪಟ್ಟಂತೆ. ಮತ್ತು ಟೆಕ್ನಿಕಲ್ ಟೆಕ್ಸ್ಟೈಲ್ ಬಿಸ್ನೆಸ್ ನಿಮ್ಗೆ ತೋರಿಸಿದೆ, ಟೆಕ್ನಿಕಲ್ ಟೆಕ್ಸ್ಟೈಲ್ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದಾರೆ. ದ ಕಂಪ್ನಿ ಪ್ರೊಡ್ಯೂಸಸ್ ಟೈರ್ ಕಾರ್ಡ್ ಫ್ಯಾಬ್ರಿಕ್ಸ್, ನಾನು ನಿಮಗೆ ಒಂದು ರೋಲ್ ತೋರಿಸಿದೆ, ಅದೇ ಟೈರ್ ಕಾರ್ಡ್ ಫ್ಯಾಬ್ರಿಕ್ಸ್ ಅಂತಾರೆ. ಬೆಲ್ಟಿಂಗ್ ಫ್ಯಾಬ್ರಿಕ್ಸ್ ಆ್ಯಂಡ್ ಪಾಲಿಸ್ಟರ್ ಇಂಡಸ್ಟ್ರಿಯಲ್ ಯಾರ್ನ್. ನೋಡಿ, ಅಂಡರ್ ದಿಸ್ ಸೆಗ್ಮೆಂಟ್ ತುಂಬ ಒಂದು ಫಂಟಾಸ್ಟಿಕ್ ಬಿಸ್ನೆಸ್ ಇದೆ ನೋಡಿ ಸ್ನೇಹಿತರೆ. ಎಷ್ಟು ವೈಡ್ ರೇಂಜ್ ಆಫ್ ಬಿಸ್ನೆಸ್ಸು ಅರ್ಥ ಮಾಡ್ಕೊಳ್ಳಿ. ನಾವು ಯಾವುದೇ ಒಂದು ಶೇರ್ ಪರ್ಚೇಸ್ ಮಾಡುವಾಗ ಅದು ಏನು ಬಿಸ್ನೆಸ್ ಮಾಡುತ್ತೆ, ಯಾವ ಥರ ಬಿಸ್ನೆಸ್ ಮಾಡ್ತಾ ಇದೆ, ಹಾಗೂ ಅದು ಗ್ರೋತ್ ಇದೆ ಇಲ್ಲೋ, ಫ್ಯೂಚರ್ ಗ್ರೋತು, ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ರಿಗಾರ್ಡಿಂಗ್ SRF ಬಗ್ಗೆ ನಾನು ಹೇಳೋದಾದರೆ, ಐ ಆಮ್ ವೆರಿ ಕಾನ್ಫಿಡೆಂಟ್ ದ್ಯಾಟ್ ದಿಸ್ ಈಸ್ ವಂಡರ್ಫುಲ್ ಬಿಸ್ನೆಸ್ ಅಂತ ಹೇಳ್ತೀನಿ. ಟೆಕ್ಸ್ಟೈಲ್ ಬಿಸ್ನೆಸ್ ಮಾಡ್ತಾಯಿದೆ, ಟೆಕ್ನಿಕಲ್ ಟೆಕ್ಸ್ಟೈಲು, ಹಾಗೆ ಇಂಡಸ್ಟ್ರಿಯಲ್ ಟೆಕ್ಸ್ಟೈಲು, ಮತ್ತು ಇಂಡಸ್ಟ್ರಿಯಲ್ಲು ಕೆಮಿಕಲ್ಸು, ಪಾಲಿಮರ್ ಕೆಮಿಕಲ್ಸು, ಫ್ಲೋರೋಕೆಮಿಕಲ್ಸು, ರೆಫ್ರಿಜರೆಂಟ್ ಕೆಮಿಕಲ್ಸು, ಮತ್ತು FMCG ಸೆಕ್ಟರ್ನಲ್ಲಿ ಪ್ಯಾಕೇಜಿಂಗ್ ಇಂಡಸ್ಟ್ರಿ ಸಾಕಷ್ಟು ಕೆಲಸ ಮಾಡ್ತಾಯಿದೆ. ಮತ್ತು ಅದರ್ ಬಿಸ್ನೆಸ್ ಅಂತ ಹೇಳ್ತಿದ್ದಾರೆ. ಮತ್ತು ದ ಕಂಪ್ನಿ ಆಲ್ಸೋ ಪ್ರೊಡ್ಯೂಸಸ್ ಕೋಟೆಡ್ ಆ್ಯಂಡ್ ಲ್ಯಾಮಿನೇಟೆಡ್ ಫ್ಯಾಬ್ರಿಕ್ಸ್ ವಿಚ್ ಆರ್ ನಿಶೆ ಮಾರ್ಕೆಟ್ ಪ್ರಾಡಕ್ಟ್ಸ್. ಲ್ಯಾಮಿನೇಟೆಡ್ ಫ್ಯಾಬ್ರಿಕ್ಸ್ ಆರ್ ಯೂಸ್ಡ್ ಆ್ಯಸ್ ಫ್ಲೆಕ್ಸ್ ಇನ್ ಹೋಲ್ಡಿಂಗ್ಸ್. ನೋಡಿ, ಬಿಲ್ ಬೋರ್ಡ್ಸ್ ಆ್ಯಂಡ್ signage. They are suitable for high quality screen printing and are compatible with all industrial printers. ನೋಡಿ, ತುಂಬ ಚೆನ್ನಾಗಿದೆ. ಹಾಗೆ ಡೈನಾಮಿಕ್ ಟಾರ್ಪೋಲಿನ್ ಅಂತ ಹೇಳಿದೆ ನಾನು, ಅದನ್ನು ಕೂಡ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನು ರೆವಿನ್ಯೂ ಪರ್ಪಸ್ ನೋಡೋದಾದರೆ ನೋಡಿ, ಮ್ಯಾನ್ಯುಫ್ಯಾಕ್ಚರ್ಡ್ ಗೂಡ್ಸು 97% ರೆವಿನ್ಯೂ ಬರ್ತಾಯಿದೆ. ಟ್ರೇಡೆಡ್ ಗೂಡ್ಸು 3%. ರೆವಿನ್ಯೂನ ಡಿವೈಡ್ ಮಾಡಿದರೆ ನಾವು FY23ಯಲ್ಲಿ ಕೆಮಿಕಲ್ ಬಿಸ್ನೆಸ್ನಿಂದ 60% ರೆವಿನ್ಯೂ ಬಂದಿದೆ. ಪ್ಯಾಕೇಜಿಂಗ್ ಫಿಲ್ಮ್ ಬಿಸ್ನೆಸ್ನಿಂದ 20%, ಟೆಕ್ನಿಕಲ್ ಟೆಕ್ಸ್ಟೈಲ್ ಬಿಸ್ನೆಸ್ನಿಂದ 16%. ನೋಡಿ, 16% ಟೆಕ್ಸ್ಟೈಲ್ ಬಿಸ್ನೆಸ್ನಿಂದ ಬಂದಿದೆ. ಹಾಗೆ ಅದರ್ ಬಿಸ್ನೆಸ್ಸು 4%. ಈ ಥರ ಒಂದು ಮತ್ತು ಕ್ಯಾಪೆಕ್ಸನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ ಇತ್ತೀಚೆಗೆ, 15,000 ಕೋಟಿದು 24-22 ಮಧ್ಯದಲ್ಲಿ. ನೋಡಿ, ಇದು ಸೆಕ್ಟರ್ ಬಂದ್ಬಿಟ್ಟು ಕೆಮಿಕಲ್ ಸೆಕ್ಟರ್ ಅಂತ ಹೇಳ್ತಾ ಇದ್ದಾರೆ, ಇಂಡಸ್ಟ್ರಿ ಕೆಮಿಕಲ್ಸ್ ಅಂತ ಹೇಳ್ತಿದ್ದಾರೆ. ಬಟ್ ನಂಗೆ ತಿಳಿಮಟ್ಟಿಗೆ ಇದು ಡೈವರ್ಸಿಫೈಡ್ ಅಂತ ಹೇಳಿದರೆ ಚೆನ್ನಾಗಿರುತ್ತೆ. ಬೇರೆ ಒಂದು ನಾನು ಪ್ಲ್ಯಾಟ್ಫಾರ್ಮಲ್ಲಿ ನೋಡಿದಾಗ ಇದರ ಇಂಡಸ್ಟ್ರಿ ಡೈವರ್ಸಿಫೈಡ್ ಅಂತ ಕೊಟ್ಟಿದ್ದರು. ಹೀಗಾಗಿ ಮಲ್ಟಿಪಲ್ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ಇದನ್ನು ಡೈವರ್ಸಿಫೈಡ್ ಅಂತ ಕರೀಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಮಾರ್ಕೆಟ್ ಕ್ಯಾಪಿಟಲ್ 68,000 ಕೋಟಿ ಇದೆ. ಮತ್ತು ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ನೋಡೋದಾದರೆ 51 ಇದೆ, ತುಂಬ ಪೊಟೆನ್ಷಿಯಲ್ ಇದೆ. ಡಿವಿಡೆಂಡ್ ಓಕೆ 0.31 ಡಿವಿಡೆಂಡ್ ಇದೆ. ಮತ್ತು ಪರ್ಫಾರ್ಮೆನ್ಸು ಎಷ್ಟು ರೇಷಿಯೋ ಕೊಟ್ಟಿದ್ದು ನೋಡಿ, 10 ವರ್ಷದಲ್ಲಿ 2,500% ರಿಟರ್ನ್ಸ್ ಕೊಟ್ಟಿದೆ. 5 ವರ್ಷದಲ್ಲಿ 293, 2 ಇಯರ್ -1, 1 ಇಯರ್ -6% ಕೊಟ್ಟಿದೆ. ಅದು ಸ್ಪ್ಲಿಟ್ ಆಗಿತ್ತು, ಅದನ್ನೇ ಹೇಳ್ತೀನಿ. 1 ವರ್ಷದ ಕೆಳಗಡೆ ಸ್ಪ್ಲಿಟ್ ಆಗಿತ್ತು ಶೇರು 1:10. ಮತ್ತು ಸ್ಪ್ಲಿಟ್ ಆದರೂ ಆಗ್ಬೋದು, ಗೊತ್ತಿಲ್ಲ. ತುಂಬ ಚೆನ್ನಾಗಿ ರಿಟರ್ನ್ಸ್ ಕೊಟ್ಟಿದೆ ಮತ್ತು ಗ್ರೋತ್ ಇರ್ತಕ್ಕಂಥ ಸ್ಟಾಕ್ ಇದು. ಬನ್ನಿ ಅದ್ರ ಚಾರ್ಟ್ ತೋರಿಸ್ತೀನಿ ಬನ್ನಿ. ನೋಡಿ ಸ್ನೇಹಿತರೆ, ಇದು SRFದು ಒಂದು ವೀಕ್ಲಿ ಚಾರ್ಟ್ ಓಪನ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡ್ತಾ ಹೋಗಿ. ನೋಡಿ,
ಕಂಟಿನ್ಯೂಸ್ ಆಗಿ ವೇವ್ ಥರ ಪ್ಯಾಟ್ರನ್ ಫಾರ್ಮ್ ಆಗ್ತಿದೆ. ಡಬ್ಲ್ಯೂ ಒಂದು ವೇವ್ ಥರ ನೋಡಿ, ವೇವ್ ಥರ ಪ್ಯಾಟ್ರನ್ ಫಾರ್ಮ್ ಆಗಿದೆ ನೋಡಿ, ಯಾವ ಥರ ಒಂದು ಪ್ಯಾಟ್ರನ್ ಫಾರ್ಮ್ ಆಗಿದೆ. ಆಮೇಲೆ ಇಲ್ಲೊಂದು ಬಿಗ್ ಕ್ಯಾಂಡಲ್ ಇದೆ, ಹೌದಾ? ಇದು ಏನು ಅಂತ ನಿಮ್ಗೆ ಡೌಟ್ ಇರ್ಬೋದು. ಅದು ಏನಂತ ತೋರಿಸ್ತೀನಿ ನೋಡಿ, ಯಾವಾಗಿನ ಡೇಟು ಹೇಳ್ತೀನಿ ನೋಡಿ. 2021ರಲ್ಲಿದ್ದು ಆಲ್ಮೋಸ್ಟ್ ಆಲ್ ಅಕ್ಟೋಬರ್ದಲ್ಲಿ 2021ರಲ್ಲಿ ಸ್ಟಾಕು ಸ್ಪ್ಲಿಟ್ ಆಗಿತ್ತು. ಇದೇ ರೇಟ್ ಇತ್ತು, ಆಲ್ಮೋಸ್ಟ್ ಆಲ್ 2,500-3,000 ಸಾವಿರ ಇತ್ತು. ಅವಾಗ ಸ್ಪ್ಲಿಟ್ ಆಗಿದಾಗ ಇದರ ರೇಟ್ ಬಂದ್ಬಿಟ್ಟು 250-300ಕ್ಕೆ ಸ್ಟೇಬಲ್ ಆಗಿತ್ತು. ಮತ್ತು ಅಲ್ಲಿಂದ ಜಂಪ್ ಆಗಿ ಇದೇ ರೇಟಿಗೆ ಬಂದಿದೆ. ಮತ್ತು ಸ್ಟಾಕು ಸ್ಪ್ಲಿಟ್ ಆದರೂ ಆಗ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಈಗ ನೋಡಿ ವೀಕ್ಲಿ ಚಾರ್ಟ್ನಲ್ಲಿ ನಿಮ್ಗೆ ಯಾವ ಥರ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿಂದ ಕನ್ಸಾಲ್ಟೇಷನ್ ಆಗಿ 2021ರಲ್ಲಿ ಓಕೆ ಜಂಪ್ ಆಗಿಬಿಟ್ಟು ಈಗ 2024ರಲ್ಲಿ ವೀಕ್ಲಿ ಚಾರ್ಟ್ನಲ್ಲಿ ನೋಡಿ ಎಷ್ಟು ಕನ್ಸಾಲ್ಟೇಷನ್ನಲ್ಲಿದೆ ನೋಡಿ. ಒಂದು ಚಾನಲ್ ಫಾರ್ಮ್ ಆಗಿದೆ ಇಲ್ಲಿ, ಕ್ಲಿಯರ್ ಕಟ್ಟು, ಅದ್ರ ಒಳಗಡೆನೇ ಟ್ರೇಡ್ ಆಗ್ತಾಯಿದೆ. ಎಷ್ಟು ಬ್ಯೂಟಿಫುಲ್ ಚಾರ್ಟ್ ಪ್ಯಾಟ್ರನ್ ಇದೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೆ, ಚಾರ್ಟನ್ನು ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಇದೆ. 100% ಇದೇನಾಗಿದೆ ಈಗ 2305ರಲ್ಲಿ ಟ್ರೇಡ್ ಆಗ್ತಾಯಿದೆ. ಇವಾಗ 2300 ಬ್ರೇಕ್ ಆಗಿದೆ. ಇನ್ನೇನಾದರೂ 2350 ದಾಟ್ತು ಅಂದರೆ ಸ್ಕೈ ಲಿಮಿಟ್ ಅಂತ ಹೇಳ್ಬೋದು. ಮತ್ತು 3000 ಟಚ್ ಆಗುತ್ತೆ ವಿದಿನ್ ಎ ಶಾರ್ಟ್ ಪೀರಿಯಡ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾನ್ಸೂನ್ ಕೂಡ ಇದೆ, ಮಳೆಗಾಲ ಕೂಡ ಸ್ಟಾರ್ಟ್ ಆಗಿದೆ. ಚೂಸ್ ಮಾಡಿ 3000 ಟಚ್ ಆಗುತ್ತೆ. 3000 ಟಚ್ ಆದಮೇಲೆ ಮೋಸ್ಟ್ ಪ್ರಾಬಲಿ ಆವಾಗ ಬೋನಸ್ ಇಲ್ಲ ಡಿವಿಡೆಂಡು ಜೊತೆಗೆ ಸ್ಪ್ಲಿಟ್ ಏನಾದರೂ ಅನೌನ್ಸ್ ಆದರೂ ಆಗ್ಬೋದು. ಸಪೋಸ್ ನೀವು ಬಾಯ್ ಮಾಡಿದರೆ ಹೋಲ್ಡ್ ಮಾಡಿ ಇಟ್ಕೊಳ್ಳಿ, ಬಾಯ್ ಮಾಡಿಲ್ಲ ಅಂದರೆ ಇದ್ರ ಬಗ್ಗೆ ಗಮನ ಹರಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಒಂದು ನೋಡಿಬಿಡೋಣ. ಇದ್ರದ್ದು ನೋಡಿ, 52 ವೀಕ್ ಹೈ 2693 ಇದೆ. 52 ವೀಕ್ ಲೋ 2040 ಇದೆ. ಇವತ್ತಿನ ಬೆಲೆ 2305 ಇದೆ. 2693 ಈಸಿಲಿ ಕ್ರಾಸ್ ಮಾಡುತ್ತೆ ಇದಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಿಡ್ ಕ್ಯಾಪ್ ಡೈವರ್ಸನ್ನು ಹೇಳಿದೆ ನಿಮಗೆ ನೋಡಿ. ಸೆಕ್ಟರು ಮಿಡ್ ಕ್ಯಾಪ್ನಲ್ಲಿ ಬರುತ್ತೆ. ಹಾಗೆ ಇಂಡಸ್ಟ್ರಿ ಡೈವರ್ಸಿಫೈಡ್, ನಾನು ಕೆಮಿಕಲ್ ಅಂತ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಓದಿದೆ. ಆದರೆ ಮಲ್ಟಿಪಲ್ ಬಿಸ್ನೆಸ್ ಇರೋದ್ರಿಂದ ಇದನ್ನು ಡೈವರ್ಸಿಫೈಡ್ ಅಂತ ಕರಿತಾ ಇದ್ದಾರೆ. ಓಕೆ, ಮತ್ತು ಲಾಂಗ್ ಟರ್ಮು ಅನಲಿಸ್ಟ್ ಏನು ಹೇಳ್ತಾರೆ, ನ್ಯೂಟ್ರಲ್ ಅಂತ ಹೇಳ್ತಿದ್ದಾರೆ. 1 ಇಯರ್ ರಿಟರ್ನ್ -6 ಅಂತ ತೋರಿಸ್ತಾ ಇದೆ. ಓಕೆ, ಮತ್ತು ಇದ್ರದ್ದು ಒಂದು ಫಂಡಮೆಂಟಲ್ಸ್ ನೋಡೋದಾದರೆ ಹೇಗಿದೆ ಫಂಡಮೆಂಟಲ್ಸು ಅಂತ ನೋಡಿ. 1 ಔಟ್ ಆಫ್ 5 ನೆಗೆಟಿವ್ ಫೈನಾನ್ಷಿಯಲ್ ಟ್ರೆಂಡ್ಸ್, 2 ಔಟ್ ಆಫ್ 5 ಎಕ್ಸ್ಪೆನ್ಸಿವ್, 4 ಔಟ್ ಆಫ್ 5 ವೆರಿ ಗುಡ್ ಕ್ವಾಲಿಟಿ ಅಂತಿದ್ದಾರೆ. ಪಿ ರೇಷಿಯೋ 50 ಇದೆ, ಡಿವಿಡೆಂಡ್ 0.31. ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ನೋಡ್ಬಿಡೋಣ. 50% ಪ್ರಮೋಟರ್ಸ್ ಇದ್ದಾರೆ, 19% FIIs ಇದ್ದಾರೆ, 8.38% ಮ್ಯೂಚುವಲ್ ಫಂಡ್, 6.22 ಇನ್ಶೂರೆನ್ಸ್, 14% ನಾನ್ ಇನ್ಸ್ಟಿಟ್ಯೂಷನ್. ಬೆಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್, ಬೆಸ್ಟ್ ಸ್ಟಾಕ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒನ್ ಆಫ್ ದ ಕಿಂಗ್ ಆಫ್ ಕೆಮಿಕಲ್ ಸೆಕ್ಟರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ಬೋದು. ಡೈವರ್ಸಿಫೈಡ್ ಬಿಸ್ನೆಸ್ಸು ಕೂಡ ಇದೆ, ಮಲ್ಟಿಪಲ್ ಅಪಾರ್ಚುನಿಟಿ ಇದೆ ಇದರಲ್ಲಿ ಗ್ರೋತ್ ಆಗಲಿಕ್ಕೆ. ದಯವಿಟ್ಟು ಇದನ್ನು ನಿಮ್ಮ ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ, ನೀವು ಸ್ಟಡಿ ಮಾಡಿ, ನಂತರ ಥಿಂಕ್ ಟು ಇನ್ವೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ನಿಮಗೆ ಈ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮತ್ತೇನೇ ತಡ, ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.